ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಂಶ ಹೇಳ್ತಾ ಇರ್ತಾನೆ, ನೋಡಿ ಅಮ್ಮ, ಈ ವಿಷಯನ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸ್ವಾತಿ ಮತ್ತು ನಿತಿನ್ ಗುಡ್ ಫ್ರೆಂಡ್ಸ್ ಅಂತ ಅಂದಾಗ ಸ್ವಾತಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇದ್ದರೆ ದುರ್ಗನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆದರೂ ವಂಶ ಅದು ಹಾಗಲ್ಲ ಅಂತ ಅನ್ಬೇಕಾದ್ರೆ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನೋಡು ದುರ್ಗಾ, ವಂಶನೇ ಹೇಳ್ತಿದ್ದಾನೆ ತಾನೇ ಅವರಿಬ್ಬರು ಗುಡ್ ಫ್ರೆಂಡ್ಸ್ ಅಂತ, ಅಂದಮೇಲೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಸ್ವಾತಿ ನೀನು ಬೇಜಾರು ಮಾಡ್ಕೋಬೇಡ ಕಣಮ್ಮ, ಅಜಯ್ಗೂ ದುರ್ಗನ್ಗೂ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಮಾತಾಡಿದ್ದಾರೆ. ಆದರೆ ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಅಂತ ಅಂದಾಗ ಅಜ್ಜನೂ ಸಹ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾರೆ, ಹೌದಮ್ಮ, ನನಗೆ ಮುಂಚೆನೇ ಗೊತ್ತಿತ್ತು, ಆದರೆ ಇವ್ರು ಏನೇನೋ ಗಾಸಿಪ್ ಮಾಡ್ತಿದ್ರು ಅಷ್ಟೇ ಅಂತ ಅಂದಾಗ, ವಿಷಯ ಅದಲ್ಲ ಅಜ್ಜಿ, ಅಷ್ಟಕ್ಕೂ ಇವರಿಬ್ಬರು ಜೊತೆಗಿರೋದನ್ನು ಯಾರು ವಿಡಿಯೋ ಮಾಡಿದ್ರು, ಹಾಗೆ ಇವ್ರಿಗೆ ಯಾರು ಕಳಿಸಿದ್ದು, ಅದನ್ನು ಮೊದಲು ನಾನು ಕಂಡುಹಿಡಿಬೇಕು ಅಂತ ಅಂದಾಗ ಅಜಯ್ಗೂ ದುರ್ಗನಿಗೂ ಶಾಕ್ ಆಗ್ತಾ ಇರುತ್ತೆ. ನನಗೆ ಈ ವಿಷಯ ಗೊತ್ತಿದ್ದಕ್ಕೇನೋ ಸರಿ ಆಯಿತು, ಒಂದು ವೇಳೆ ಸುಮ್ಮನೆ ಎಲ್ಲರಿಗೂ ಸಹ ಈ ವಿಷಯ ಸ್ಪ್ರೆಡ್ ಆಗಿದ್ದರೆ ಸ್ವಾತಿ ಮಾನ ಮರ್ಯಾದೆ ಹೋಗ್ತಿತ್ತಲ್ವಾ ಅಂತ ವಂಶಿ ಹೇಳ್ತಾ ಇದ್ದರೆ ಅವಳಿಗಂತೂ ಸಿಕ್ಕಾಬಟ್ಟೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಂಶ ಹೇಳ್ತಾ ಇರ್ತಾನೆ, ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅದನ್ನೆಲ್ಲ ಸ್ವಾತಿ ಫೇಸ್ ಮಾಡಬೇಕಿತ್ತು. ನೋಡು ಅಜಯ್, ನಿನಗೆ ಈ ವಿಡಿಯೋನ ಕಳಿಸಿದಾರಲ್ಲ, ಆ ನಂಬರ್ನ ನನಗೆ ಫಾರ್ವರ್ಡ್ ಮಾಡು, ಮೊದಲು ಯಾರಂತ ತಿಳ್ಕೊತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ದರೆ ಅಜಯ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ, ದುರ್ಗಾ, ನಾನು ಅವಾಗಲೇ ಹೇಳ್ದೆ ತಾನೆ, ಸ್ವಾತಿದೇನೂ ತಪ್ಪಿಲ್ಲ ಅಂದರೂ ಸಹ ನೀನೇ ಏನೇನೋ ಮಾತಾಡಿಬಿಟ್ಟೆ ಅಂತ ಅಂದಾಗ, ಸಾರಿ ಅಮ್ಮ, ಈ ವಿಡಿಯೋ ನೋಡಿ ನಾನು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಬಿಟ್ಟೆ, ರಿಯಲಿ ಸಾರಿ, ದಯವಿಟ್ಟು ನನ್ನ ಕ್ಷಮಿಸಿ, ಸ್ವಾತಿ ಕ್ಷಮಿಸಮ್ಮ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಸಾರಿ ಕೇಳೋದನ್ನ ಕೇಳ್ಬಿಟ್ಟು ಮತ್ತೆ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ಏ ಸ್ವಾತಿ, ಇಷ್ಟಕ್ಕೆ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ ಕಣೆ, ಇಷ್ಟಕ್ಕೆಲ್ಲ ಮುಗ್ದಿಲ್ಲ, ಇವತ್ತು ನೀನು ತಪ್ಪಿಸ್ಕೊಂಡಿರ್ಬೋದು, ಮುಂದೊಂದಿನ ನಾನು ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು, ಸರಿ ಸರಿ, ನನಗೆ ಸಿಕ್ಕಾಬಟ್ಟೆ ತಲೆನೋವ್ತಿದೆ ಟೆನ್ಷನ್ಗೆ, ಎಲ್ಲರಿಗೂ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊ ಬರ್ತೀನಿ, ಬಾ ಮಗನಿಗೆ ಕಾಫಿ ಮಾಡ್ಕೊಬರೋಣ ಅಂತ ಅಜಯ್ ಕರ್ಕೊಂಡು ದುರ್ಗ ಹೋಗ್ತಾ ಇದ್ರೆ ಸ್ವಾತಿ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ. ಹಾಗೆ ಭವಾನಿ ಅಜ್ಜಿ ಬಂದ್ಬಿಟ್ಟು, ನೋಡಮ್ಮ, ಅವಳ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಈಗೆಲ್ಲ ಸರಿ ಆಯ್ತಲ್ಲ, ಕೈಕಾಲು ಮುಖ ತಗೊಂಡು ಬಿಸಿ ಬಿಸಿ ಸ್ಟ್ರಾಂಗ್ ಆಗಿರೋ ಕಾಫಿ ಕುಡಿ ನಡಿ ಅಂತ ಕಳಿಸ್ತಾ ಇರ್ತಾಳೆ. ಹಾಗೆ ಸ್ವಾತಿ ಒಳಗಡೆ ಹೋದ ತಕ್ಷಣ ಭವಾನಿ ಅಜ್ಜಿ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ, ಈಗ ವಂಶಿ ನೋಡಿದರೆ ನಿತಿನ್ ಮತ್ತು ಸ್ವಾತಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರಲ್ಲ, ಈ ವಿಡಿಯೋ ನೋಡಿದರೆ ನನಗನ್ಸುತ್ತೆ ನಿತಿನ್ ಲವರ್ ನಿಜವಾಗ್ಲೂ ಏನಾದರೂ ಸ್ವಾತಿ ಆಗಿರ್ತಾಳ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗೀತಾ ಕೋಪ ಮಾಡಿಕೊಂಡು ಮನೆಯೊಳಗಡೆ ಬಂದು ಕುತ್ಕೊಂಡ ತಕ್ಷಣ ಈ ಕಡೆ ಅಜ್ಜಿ ಪದ್ಮನ ಕರಿತಾ ಇರ್ತಾರೆ, ಏನಾಯಿತು ಅತ್ತೆ ಅಂತ ಅಂದಾಗ, ಅಲ್ಲೋಡು ನಿನ್ನ ಮಗಳು ಬಂದಿದ್ದಾಳೆ ಅಂತ ಅಂದಾಗ, ಗೀತಾ ಕುಡಿಯೋಕ್ಕೇನಾದರೂ ನೀರು ತರೋಣಮ್ಮ ಅಂತ ಅಂದಾಗ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ, ಯಾಕೆ ಹೆಂಗೆ ನೋಡ್ತಿದೀಯಾ, ಏನಾಯ್ತು ಅಂತ ಹೇಳೆ, ಏನಕ್ಕಿಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಹೊರಗಡೆಯಿಂದ ಕುಮಾರ ಬರ್ತಾನೆ. ಅವನು ಸಹ ಸೈಲೆಂಟಾಗಿ ತುಂಬ ಬೇಜಾರಿಂದ ಮನೆಯೊಳಗಡೆ ಬರ್ತಿರ್ಬೇಕಾದ್ರೆ, ಏನಾಯಿತು ನಿಮ್ಮಿಬ್ಬರಿಗೆ ಅದನ್ನಾದರೂ ಹೇಳ್ರು ಅಂತ ಅನ್ಬೇಕಾದ್ರೆ, ನನ್ನನ್ನೇನು ಕೇಳ್ತಿ ಅಜ್ಜಿ, ನಿನ್ನ ಮೊಮ್ಮಗ ನಿಂತಿದ್ದಾರಲ್ಲ ಅವ್ರನ್ನ ಕೇಳಿ ಅಂತ ಅಂದ್ಬಿಟ್ಟು, ಮಾವ ಸೈಲೆಂಟಾಗಿ ನಿಂತಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಅಲ್ಲಿ ಹೋಗಿ ಏನು ಕೆಲಸ ಮಾಡಿದ್ರಿ ಅಂತ ಅದನ್ನ ಮನೆಯವ್ರಿಗೆಲ್ಲ ಹೇಳಿ ಅಂತ ಗೀತಾ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಅಜ್ಜಿ ಇಬ್ಬರಲ್ಲೊಬ್ರು ಹೇಳ್ರೋ, ಅದೇನಾಯಿತು ಹೇಳ್ರೋ ಅಂತ ಅಂದಾಗ, ಏನು ಮಾಡಿದ್ದಾರೆ ಗೊತ್ತಾ ನಿಮ್ಮ ಮೊಮ್ಮಗ, ಇವತ್ತು ಎಂಥ ದೊಡ್ಡ ಸುಳ್ಳು ಹೇಳಿದ್ದಾರೆ ಅಂತ ಅಂದರೆ, ಸಿಕ್ಕಾಕೊಂಡ್ರೆ ಖಂಡಿತ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಸುಳ್ಳು ಹೇಳಿದ್ದಾರೆ ಅಂತ ಅಂದಾಗ ಅಜ್ಜಿಗೂ ಪದ್ಮನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಆಗಲ್ಲ ಗೀತಾ ಅಂತ ಕುಮಾರ ಸಮಾಧಾನ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ, ಮಾತಾಡಬೇಡಿ ಮಾವ, ನೀವೇನು ಅಂತಿಂತ ಸುಳ್ಳು ಹೇಳಿಲ್ಲ, ಅಲ್ಲ ಸುಳ್ಳು ಹೇಳೋಕ್ಕೂ ಮುಂಚೆ ಯೋಚನೆ ಮಾಡಬೇಕಲ್ವಾ ಇನ್ನೊಬ್ಬರ ಬಗ್ಗೆ, ಈ ರೀತಿ ಹೇಳಿದಾರಲ್ಲ, ನೀವೇನು ಚಿಕ್ಕ ಮಕ್ಕಳ, ಅಷ್ಟು ಸಹ ಪರಿಜ್ಞಾನ ಇಲ್ವಾ ಅಂತ ಬೈತಿರ್ಬೇಕಾದ್ರೆ, ಸುಮ್ಮನೆ ಕುಮಾರನ ಬೈಬೇಡ, ಅದೇನಾಯಿತು ಅಂತ ಹೇಳಮ್ಮ ಅಂತ ಪದ್ಮ ಕೇಳ್ತಿರ್ಬೇಕಾದ್ರೆ, ಇವತ್ತೊಬ್ಬರು ಟೆಕ್ಸ್ಟೈಲ್ ಅವರು ಆರ್ಡರ್ ಕೊಡೋಕ್ಕೆ ಅಂತ ಕರೆದಿದ್ರಲ್ಲಮ್ಮ, ಇವ್ರವ್ರ ಹತ್ರ ಏನಂತ ಸುಳ್ಳು ಹೇಳಿದ್ದಾರೆ ಗೊತ್ತಾ, ನಮ್ಮ ಹತ್ರ 2 ಲೇಔಟ್ ಇದೆ, 25 ಜನ ಕೆಲಸ ಮಾಡ್ತಿದ್ದಾರೆ ಅಂತ, ಹಾಗೆ ಹೇಗೆ ಅಂತ ಸುಳ್ಳು ಹೇಳಿದ್ದಾರೆ ಅಂತ ಅಂದಾಗ ಪದ್ಮನಿಗೂ ಅಜ್ಜಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಗೀತೆ ಹೇಳ್ತಾ ಇರ್ತಾಳೆ, ಇವಾಗ ಅವರು ನೋಡೋಕೆ ಬರ್ತಾರಂತಮ್ಮ, ಸರ್ವೆ ಮಾಡೋಕ್ಕೆ ಬರ್ತಾರಂತೆ, ಏನು ಮಾಡೋದು ಅಂತ ಅಂದಾಗ ಇವ್ರಿಗೆ ಮತ್ತೆ ಶಾಕ್ ಆಗ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ, ನಾನು ಬೇಕಂತ ನಿಜವಾಗ್ಲೂ ಸುಳ್ಳು ಹೇಳಲಿಲ್ಲ, ಶಾಪು ಚಿಕ್ಕದಿದೆಯಲ್ವಾ, ಅವರೆಲ್ಲಿ ನಮಗೆ ಆರ್ಡರ್ ಕೊಡಲ್ವೇನಲ್ಲ ಅಂತ ಬೇಜಾರಿಂದ ಆ ರೀತಿ ಅಂದೆ, ಆದರೆ ಅವ್ರು ನಮ್ಮ ಲೇಔಟ್ ನೋಡೋಕೆ ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಅಂತ ಕುಮಾರ ಹೇಳ್ತಾ ಇರ್ತಾನೆ. ಹಾಗೆ ಅಜ್ಜಿನೂ ಸಹ ನೋಡ್ಕೊಂಡು ಮಾತಾಡಬೇಕು ಅಲ್ವೇನೋ, ಯಾಕೋ ಈ ರೀತಿ ಮಾತಾಡಿದೆ ಅಂತ ಅಂದಾಗ, ನೋಡಿ ಮಾವ, ನೀವು ಅಂತಿಂತ ಸುಳ್ಳು ಹೇಳಿಲ್ಲ, ಇವಾಗ ನಂಬಲ್ಲ ಅಂತಂದರೆ ಏನು ಮಾಡೋದು, ಬಂದು ಏನಾದರೂ ಲೇಔಟ್ ನೋಡಿದರೆ ನಾವೇನಂತ ಆನ್ಸರ್ ಮಾಡೋದು, ನಿಜವಾಗ್ಲೂ ನಾವು ನಿಜನೇ ಹೇಳಿದರೆ ಏನಾದರೂ ಒಂದು ಒಳ್ಳೆ ಅವಕಾಶ ಸಿಗ್ತಿತ್ತ ಏನೋ, ಇದರಿಂದ ಎಲ್ಲ ತಪ್ಪೋಯ್ತು, ನಮ್ಮನ್ನು ಯಾರು ನಂಬಲ್ಲ ಅಂತ ಅಂದಾಗ ಪದ್ಮನೂ ಸಹ, ಹೌದು, ಈ ವಿಷಯದಲ್ಲಿ ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ, ಇವಾಗ ನಿಮ್ಮಿಬ್ಬರನ್ನು ಯಾರು ತಾನೇ ನಂಬಿ ಆರ್ಡರ್ ಕೊಡ್ತಾರೆ ಹೇಳು ಕುಮಾರ ಅಂತ ಬೈತಾ ಇರ್ತಾರೆ. ಹಾಗೆ ಕುಮಾರ, ಬೇಜಾರು ಮಾಡ್ಕೋಬೇಡ ಗೀತಾ, ನಾನು ಏನಾದರೂ ಮಾಡಿ ಸರಿ ಮಾಡ್ತೀನಿ ಅಂತ ಅಂದಾಗ, ಇನ್ನೇನು ಮಾಡ್ತೀರಾ ಮಾವ, ಒಂದ್ರ ಮೇಲೆ ಒಂದು ಸುಳ್ಳು ಹೇಳ್ತಾ ಇದ್ದೀರಾ ಛೇ ಅಂತ ಬೈತಿರ್ಬೇಕಾದ್ರೆ, ಸುಮ್ಮನೆ ಇರೇ ಗೀತಾ, ನಿಧಾನವಾಗಿ ಯೋಚನೆ ಮಾಡೋಣ, ಏನಾದರೂ ಒಂದು ಪರಿಹಾರ ಸಿಗುತ್ತೆ ಅಂತ ಅಂದಾಗ, ಸುಮ್ಮನೆ ಅಮ್ಮ, ಈ ವಿಷಯದಲ್ಲಿ ಇವ್ರನ್ನ ವಹಿಸ್ಕೊಂಡು ಬರಬೇಡಿ, ಇವ್ರ ಮಾತಿನಿಂದ ಎಂಥ ಅವಕಾಶ ಕೈ ತಪ್ಪಾಯ್ತು ಗೊತ್ತಾ ಅಂತ ಕೂಗಾಡ್ತಾ ಇರ್ತಾಳೆ.
ಹಾಗೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನನ್ನನ್ನು ಸಮಾಧಾನ ಮಾಡೋಕ್ಕೆ ಯಾರು ಬರಬೇಡಿ ಅಂತ ರೂಮ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ನೋಡು ಕುಮಾರ, ಇವಾಗ ನೀನೇನು ಮಾತಾಡಬೇಡ, ಸೈಲೆಂಟಾಗಿ ಊಟ ಮಾಡಿ ಹೋಗಿ ಮಲಗು, ಇಲ್ಲ ಅಂತಂದರೆ ದೊಡ್ಡ ಅವನ ಥರನೇ ಮಾಡಿಬಿಡ್ತಾಳೆ, ಹೋಗಿ ಪದ್ಮ ಅವನಿಗೆ ಊಟ ಬಡಿಸು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಊಟಕ್ಕೆ ಹೋಗ್ದಲೇ ಸೈಲೆಂಟಾಗಿ ಕುಮಾರ ನಿಂತಿರ್ಬೇಕಾದ್ರೆ, ಏನು ಹುಡುಗರು, ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪನೂ ತಾಳ್ಮೆನೇ ಇಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಕುಮಾರ, ಹೋಗು ಊಟ ಮಾಡಿ ಮಲ್ಕೊ ಅಂತ ಅನ್ಬೇಕಾದ್ರೆ ಗೀತಾ ಹೇಳ್ದ ಹಾಗೆ ನಾನು ತಾಳ್ಮೆನ ಕಳ್ಕೊಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಎಂಥ ಅವಕಾಶನ ಕಳ್ಕೊಂಡೆ ಅಂತ ಕುಮಾರ ಯೋಚನೆ ಮಾಡ್ಕೊಂಡು ನಿಂತ್ಕೋತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ರೂಮ್ ಒಳಗಡೆ ಬಂದುಬಿಟ್ಟು ಮಿರರ್ ಹತ್ರ ನಿಂತ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ಇವಾಗ ಸ್ವಾತಿ ಬಂದು ಏನು ಹೇಳ್ತಾಳೆ ಅಂತಂದರೆ, ವಂಶಿ ಅವರೇ ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ನನ್ನ ಮರ್ಯಾದೆ ಉಳಿತು ಅಂತ ಹೇಳ್ತಾಳೆ. ನಿಜ ವಂಶಿ ಗ್ರೇಟ್ ಕಣೋ, ಯಾಕೆಂತ ಅಂದರೆ ಸರಿಯಾದ ಸಮಯಕ್ಕೆ ಬಂದು ಸ್ವಾತಿ ಮರ್ಯಾದೆ ಎಲ್ಲ ಕಾಪಾಡಿದೆ, ನಿಜ ನಾನು ಗ್ರೇಟ್ ಅಲ್ವಾ ಅಂತ ಒಬ್ಬೊಬ್ಬನೇ ಮಾತಾಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ಬಂದೇ ಬಿಟ್ಟ ಸ್ವಾತಿ, ಏನು ಗೊತ್ತಾ, ನೀನು ನನ್ನ ಕಾಲಿಡ್ಕೊಳಕ್ಕೆ ಬಂದಿದ್ದೀಯಲ್ವಾ, ನನ್ನನ್ನು ಕಾಪಾಡಿದೆ ಅಂತ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದೆಯಲ್ವಾ, ಈ ಫಾರ್ಮಾಲಿಟೀಸ್ ಎಲ್ಲ ನನಗೆ ಬೇಡ, ಇಟ್ಸ್ ಓಕೆ, ನನಗಿದೆಲ್ಲ ಏನು ದೊಡ್ಡ ವಿಷಯ ಅಲ್ಲ, ನನಗೆ ಥ್ಯಾಂಕ್ಸಿಂಗ್ಸ್ ಎಲ್ಲ ಹೇಳೋಕ್ಕೆ ಬರಬೇಡ ಸ್ವಾತಿ ಅಂತ ಅನ್ಬೇಕಾದ್ರೆ, ಹಲೋ ವಂಶಿ ಅವರೇ, ನಿಮ್ಮ ಇಮ್ಯಾಜಿನೇಷನ್ ಸ್ವಲ್ಪ ಕೆಳಗಡೆ ತೊಗೊಬರ್ತೀರಾ, ಅಷ್ಟಕ್ಕೂ ನೀವು ಎಲ್ಲರ ಮುಂದೆ ನನ್ನನ್ನು ಕಾಪಾಡಲಿಲ್ಲ, ಎಲ್ಲರಿಗೂ ಡೌಟ್ ಬರೋ ರೀತಿ ಮಾಡಿದ್ರಿ ಅಂತ ಅಂದಾಗ, ಹಲೋ ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನೇನು ಮಾಡಿದೆ, ನಿತಿನ್ ನೀನು ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳ್ದೆ ತಾನೆ, ಆದಮೇಲೆ ನಾನು ಹೇಗೆ ಹಾಕ್ಕೊಂಡಂಗಾಗುತ್ತೆ ಹೇಳು ಅಂತ ಅನ್ಬೇಕಾದ್ರೆ, ಅಲ್ಲ ಫಸ್ಟ್ ಆಫ್ ಆಲ್ ನಾನೇನಾದರೂ ನಿತಿನ್ನ ಮೀಟ್ ಮಾಡೋಕ್ಕೆ ಅಂತ ಏನಾದರೂ ಹೇಳ್ಬಿಟ್ಟು ಹೋಗಿದ್ನಾ, ಅಷ್ಟಕ್ಕೂ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿರಲಿಲ್ಲ, ಅಂದಮೇಲೆ ನೀವು ಹೆಂಗೆ ಸುಳ್ಳು ಹೇಳಿದ್ರಿ ಅಂತ ವಾದ ಮಾಡ್ತಾ ಇರ್ತಾಳೆ. ವಂಶ ಹೇಳ್ತಾ ಇರ್ತಾನೆ, ಆ ಸಿಚುವೇಶನ್ ತಕ್ಕಂತೆ ನಾನು ಮ್ಯಾರೇಜ್ ಮಾಡಿದ್ದೀನಿ, ಅದಕ್ಕೋಸ್ಕರ ಏನೋ ಒಂದು ಸುಳ್ಳು ಹೇಳಿದ್ದೀನಿ ಬಿಟ್ಬಿಡು ಅಂತ ಅಂದಾಗ, ನಿಜವಾಗ್ಲೂ ನಾನು ಅಕ್ಕಪ್ಪ ಅವನ ಹೆಸರಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ, ಅಕಸ್ಮಾತಾಗಿ ನನಗೆ ನಿತಿನ್ ಅವ್ರು ಸಿಕ್ಕಿದ್ರು ಅಷ್ಟೇ ಅಂತ ಅನ್ಬೇಕಾದ್ರೆ, ನೋಡು ಸ್ವಾತಿ, ನಿನ್ನ ಬಗ್ಗೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಅಜಯ್ಗೆ ಅವ್ರ ಮಮ್ಮಿಗೆ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಈ ರೀತಿ ಅಂದೆ ಅಂತ ಅಂದಾಗ, ಇಲ್ಲ ವಂಶಿ ಅವರೇ, ನೀವು ಎಲ್ಲರ ಮುಂದೆ ನನ್ನನ್ನು ಸೇವ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡ್ದಂಗೆ ನನಗೆ ಅನ್ನಿಸ್ತಿತ್ತು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ದೇವಸ್ಥಾನದಲ್ಲಿ ಕುಂಕುಮ ನಿತಿನ್ ಕಣ್ಣಿಗೆ ಬಿತ್ತು, ಅದನ್ನು ಕ್ಯಾಶುವಲಾಗಿ ನಾನು ತೆಗಿತಿದ್ದೆ ಅಷ್ಟೇ ಅಂತ ಅಂದಾಗ, ಹಾಗೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದಾಗ, ನಾನು ನಿಜವಾಗ್ಲೂ ತಪ್ಪಾಗಿ ತಿಳ್ಕೊಂಡಿಲ್ಲ, ನನ್ನ ಮಾತಲ್ಲಿ ಸ್ವಲ್ಪ ಏರುಪೇರು ಇರ್ಬೋದು, ಆದರೆ ನಾನು ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಅಂದಾಗ, ಮಾತಾಡಬೇಡಿ ನೀವು, ನನ್ನ ಮಾತು ಇನ್ನೂ ಮುಗ್ದಿಲ್ಲ ವಂಶಿ ಅವರೇ, ಏನು ಗೊತ್ತಾ, ಇದು ಡ್ರಾಮದ ಮದುವೆನೇ ಆಗಿರ್ಬೋದು, ಆದರೆ ರಿಯಲಾಗಿ ನೀವು ನನಗೆ ತಾಳಿ ಕಟ್ಟಿದ್ದೀರಾ ಅಂದಮೇಲೆ ಬೇರೆ ಹುಡುಗನ ಜೊತೆ ಯಾವ ರೀತಿ ಇರಬೇಕನ್ನೋ ಕ್ಲಾರಿಟಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿತಿನ್ ಮತ್ತು ನನ್ನ ನಡುವೆ ಏನೇ ಆಗಿದ್ರೂ ಸಹ ಅದು ಮುಗ್ದೋಗಿರೋ ಅಧ್ಯಾಯ, ಅದನ್ನು ಮತ್ತೆ ನೆನ್ಪು ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಅವರ ನಡುವೆ ಏನೂ ಇಲ್ಲ ಅಂತ ಅಂದಾಗ, ಹಲೋ ಮೇಡಮ್, ಏನಕ್ಕಿಷ್ಟು ಈ ರೀತಿ ಕೂಗಾಡ್ತಾ ಇದೆಯಾ, ಸರಿಯಾಗಿರು, ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಲ್ವಾ ನಿನ್ನ ವಿಷಯ, ಮತ್ತೆ ಏನಕ್ಕೆ ಈ ರೀತಿ ಹಾಡ್ತಿದೆಯಾ ಅಂತ ಕೇಳ್ತಾ ಇರ್ತೀನಿ. ಹಾಗೆ ಮತ್ತೆ ಕೋಪ ಮಾಡಿಕೊಂಡು, ಇಲ್ಲ ವಂಶಿ ಅವರೇ, ನನ್ನನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಬೇಕಾದ್ರೆ ನಿತಿನ್ ಹತ್ರ ಮಾತಾಡಬೇಡಿ ಅಂತ ಹೇಳಿ ನಾನು ಪರ್ಮನೆಂಟಾಗಿ ಮಾತಾಡಲ್ಲ, ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಅಂತ ಅಂದಾಗ, ನೋಡು ಸ್ವಾತಿ, ನಾನು ಏನೂ ಅಂದ್ಕೊಂಡಿಲ್ಲ, ನಿನ್ನ ಹುಡುಗಾಟಿಕೆ ಬುದ್ಧಿ ಹಾಗೆ ತಮಾಷೆ ಬುದ್ಧಿ ಇದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು, ಹಾಗೆ ನಿನ್ನ ಕ್ಯಾರೆಕ್ಟರ್ ವಿಷಯಕ್ಕೆ ಬಂದರೆ ನಾನು ಕ್ಯಾರೆಕ್ಟರ್ಲೆಸ್ ಆಗಿ ಮಾತಾಡಲ್ಲ, ಆ ಥರದವನು ನಾನಲ್ಲ ಅಂತ ಅಂದಮೇಲೆ, ಹಾಗಾದರೆ ಪದೇ ಪದೇ ನನ್ನ ಮತ್ತು ನಿತಿನ್ ವಿಷಯನ ತೆಗಿಬೇಡಿ, ಆ ರೀತಿ ಏನಾದರೂ ಬಂದರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಪದೇ ಪದೇ ರೆಡಿಯಾಗಿಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಪದೇ ಪದೇ ಈ ವಿಷಯನ ತೆಗಿಬೇಡಿ, ದಯವಿಟ್ಟು ಇದನ್ನು ರಿಕ್ವೆಸ್ಟ್ ಅಂತಲಾದರೂ ಅಂದ್ಕೊಳ್ಳಿ, ಆರ್ಡರ್ ಅಂತಲಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ದಯವಿಟ್ಟು ಈ ವಿಷಯನ ತೆಗಿಬೇಡಿ ಅಂತ ಕೋಪ ಮಾಡ್ಕೊಂಡು ಹೊರಟೋಗ್ತಾ ಇರ್ತಾಳೆ. ಹಾಗಂತ ಹೇಳಿ ಸ್ವಾತಿ ಕೂಗಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವಂಶಿ ಮಿರರ್ ಮುಂದೆ ನಿಂತ್ಕೊಂಡು, ಅಲ್ಲ ನಾನು ಅಂದ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಒಂದು, ಏನೋ ವಂಶಿ ಈ ಹುಡುಗಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಮಿರರ್ನ ನೋಡ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಗೀತಾ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು, ಮಾವ ಬೇಗ ಬನ್ನಿ, ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ರೆಡಿ ಆದ್ರ ಅಂತ ಅನ್ಬೇಕಾದ್ರೆ, ಕುಮಾರ ಹಾಂ ಗೀತಾ ರೆಡಿ ಆಗಿದ್ದೀನಿ ಅಂತ ಅಂದಾಗ, ಏನಕ್ಕೆ ಅವನ ಮೇಲೆ ಗದರಿಸಿದ್ಯಾ ಅಂತ ಅಂದಾಗ, ಅಲ್ಲ ಅಮ್ಮ, ಬ್ಯಾಂಕ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಡು, ಬ್ಯಾಂಕಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ನೀನು ಅದು ರೆಡಿ ಮಾಡಿದ್ಯಾ ಅಂತ ಅಂದಾಗ, ಹ್ಞೂ ಕಣೆ, ನಾನು ಅದನ್ನೆಲ್ಲ ರೆಡಿ ಮಾಡಿದ್ದೀನಿ, ನೀನೊಂದು ಸಲ ಸರಿಯಾಗಿ ನೋಡ್ಕೊ, ಈ ರೀತಿ ಜಗಳ ಆಡಬೇಡ, ಹೋಗೋ ಕೆಲಸ ಆಗುತ್ತೇನೆ ಅಂತ ಕೇಳಬೇಕಾದ್ರೆ ಅಷ್ಟೊತ್ತಿಗೆ ಮೇಘ ಬರ್ತಾಳೆ. ಏನು ಗೊತ್ತಾ ಅಕ್ಕ, ಬ್ಯಾಂಕಿಗೇನೋ ಹೋಗ್ತಾ ಇದ್ದೀರಾ, ಆದರೆ ಅವ್ರು ಕೇಳೋ ಶ್ಯೂರಿಟಿ ನಮ್ಮ ಹತ್ರ ಇಲ್ಲ, ಬ್ಯಾಂಕ್ ಲೋನ್ ಸಿಗೋ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪದ್ಮ ತುಂಬ ಶಾಕ್ ಆಗಿ, ಹಾಗಾದರೆ ಲೋನ್ ಸಿಗಲ್ವಾ ಅಂತ ಅಂದಾಗ, ಆಗಲ್ಲಮ್ಮ, ಲೋನ್ ತೀರಿಸ್ಬೇಕು ಅಂತಂದರೆ ಏನಾದರೂ ಶ್ಯೂರಿಟಿ ಕೇಳ್ತಾರೆ, ಚಿನ್ನ ಕೇಳ್ತಾರೆ, ಅಥವಾ ಮನೆ ಆಸ್ತಿ ಎಲ್ಲ ಕೇಳ್ತಾರೆ, ಅದ್ಯಾವುದು ನಮ್ಮ ಹತ್ರ ಇಲ್ಲ, ಅಟ್ಲೀಸ್ಟು ಸ್ಯಾಲ್ರಿ ಸ್ಲಿಪ್ ಆದರೂ ಕೇಳ್ತಾರೆ, ಅದ್ಯಾವುದು ನಮ್ಮ ಹತ್ರ ಇಲ್ಲ ಅಂದರೆ ಲೋನ್ ಸಿಗೋದು ತುಂಬ ಕಷ್ಟ ಅಂದಾಗ ಗೀತನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪದ್ಮ ತುಂಬ ಬೇಜಾರಾಗಿ, ಏನು ಮಾಡೋದು ಗೀತಾ, ಲೋನ್ ಸಿಗಲಿಲ್ಲ ಅಂತ ಅನ್ಬೇಕಾದ್ರೆ, ನನಗದು ತುಂಬ ಚೆನ್ನಾಗಿ ಗೊತ್ತು, ಆದರೆ ಹೆಣ್ಮಕ್ಳಿಗೋಸ್ಕರ ಸರ್ಕಾರ ಕೆಲವೊಂದು ಲೋನ್ನ ಇಟ್ಟಿದೆಯಮ್ಮ, ಅದೇನಾದರೂ ಸಿಗುತ್ತಾ ಅಂತ ಕೇಳ್ಕೊಬರಕ್ಕೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಕೂತ್ಕೊಂಡ್ರೆ ಏನು ಲೋನ್ ಸಿಗುತ್ತೆ ಹೇಳು, ವಿಚಾರಿಸ್ಬೇಕಲ್ವ ಅಂತ ಅಂದಾಗ, ಊರಲ್ಲಿರೋ ಮನೆ ನಮ್ಮ ಹೆಸರಲ್ಲಿ ಇದ್ದಿದ್ರೆ ಖಂಡಿತ ಅದನ್ನೇ ಕೊಡ್ತಿದ್ದೆ, ಇಷ್ಟು ಕಷ್ಟಪಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ನಮಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮೇಘ ಹೇಳ್ತಾ ಇರ್ತಾಳೆ, ಹೌದಮ್ಮ, ಆ ಮನೆ ಇದ್ದಿದ್ರೆ ಖಂಡಿತ ನಾವು
ಲೋನ ತೊಗೋಬೋದಿತ್ತು ಅಂತ ಅಂದಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಮನೆ ಏನಾದರೂ ಇತ್ತು ಅಂದರೆ ನಾವಿಲ್ಲಿ ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ. ಊರಲ್ಲಿ ಸಣ್ಣ ಪುಟ್ಟ ಆದಾಯದ ಕೆಲಸ ಮಾಡಿಕೊಂಡು ಜೀವನ ಮಾಡ್ಬೋದಿತ್ತು. ಈಗ ಹೇಗಿದ್ರು ಮಾವ ಇಂಥ ದೊಡ್ಡ ತಪ್ಪು ಮಾಡಿದ್ರಲ್ಲ, ಅದನ್ನು ಸರಿ ಮಾಡೋಕ್ಕೆ ಲೋನ್ಗೇನು ಸಿಗುತ್ತಾ ಅಂತ ಕೇಳ್ಕೊಬರ್ತೀನಿ ಅಂತ ಕೂಗಾಡ್ತಿರ್ಬೇಕಾದ್ರೆ ಕುಮಾರ ಎಲ್ಲ ಕೇಳ್ಕೊಂಡು ಬೇಜಾರಾಗಿ ನಿಂತ್ಕೊಬಿಡ್ತಾನೆ. ಪ್ಲೀಸ್ ಕಣೆ ಗೀತಾ, ಅವನು ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾನೆ, ಏನೇನೋ ಬೈಬೇಡ ಅಂತ ಪದ್ಮ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸರಿ ಆಯ್ತು ಬಿಡಿ ಅಂತ ಸುಮ್ಮನಾಗ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ದುರ್ಗಾ ಪೂಜೆ ಮಾಡಿ ಬರ್ತಾ ಇರಬೇಕಾದ್ರೆ ಸ್ವಾತಿ ಬರ್ತಾಳೆ. ದೇವ್ರ ಮನೆ ಹತ್ರ ಬಂದು ನೋಡಿದಾಗ ದೀಪ ಹಚ್ಚಿರ್ಬೇಕಾದ್ರೆ ಹೋಗಮ್ಮ ದೇವರಿಗೆ ಕೈ ಮುಗಿ ಅಂತ ಅಂದಾಗ, ಅಲ್ಲ ಅತ್ತೆ, ಪ್ರತಿದಿನ ನಾನು ದೀಪ ಹಚ್ಚುತ್ತಿದ್ದೆ, ಇವತ್ತು ನೀವು ಹಚ್ಚಿದ್ದೀರಾ, ನನಗದು ಅಭ್ಯಾಸ ಆಗಿದೆ ಅಂತ ಅಂದಾಗ, ಯಾಕಮ್ಮ ನಾನು ಹಚ್ಚಬಾರ್ದು, ಹಾಗಾದರೆ ದೀಪ ಹಾರಿಸ್ಬರ್ತೀನಿ, ನೀನೇ ಹೋಗು ಹಚ್ಚು ಅಂತ ಅಂದಾಗ, ಇಲ್ಲ ಇಲ್ಲ ಪರವಾಗಿಲ್ಲ, ಯಾರು ಹಚ್ಚಿದ್ರೇನು ಏನಾಗಲ್ಲ, ನನಗೆ ಅಭ್ಯಾಸ ಇತ್ತು ಅದನ್ನು ಹೇಳ್ದೆ ಅಂತ ಅನ್ಬೇಕಾದ್ರೆ, ಹೌದೇನಮ್ಮ, ನಾನಿಲ್ಲಿ ಬಂದಾಗೆಲ್ಲ ನಾನೇ ಹಚ್ಚೋದು, ಅದಕ್ಕೆ ನಾನು ಹಚ್ಚಿಬಿಟ್ಟೆ ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ವಂಶಿ ಬರ್ತಾನೆ. ಬಂದ ತಕ್ಷಣ ಅಮ್ಮ ಆಶೀರ್ವಾದ ಮಾಡಿ ಅಂತ ಅಂದಾಗ, ಅಯ್ಯೋ ಇದೆಲ್ಲ ಯಾಕೋ ಅಂತ ಅಂದಾಗ, ನೀವು ಕಲಿಸ್ಕೊಟ್ಟಿರೋ ಸಂಸ್ಕಾರ ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಅಂದಾಗ, ನೀನು ಇನ್ನೂ ಅದನ್ನೆಲ್ಲ ನೆನ್ಪಿಟ್ಕೊಂಡಿದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ, ಏನಿಬ್ಬರು ಮಾತಾಡ್ತಿದ್ರಿ ಸರಿ ಆಮೇಲೆ ಬರ್ತೀನಿ ಅಂತ ಅಂದಾಗ, ಏನಿಲ್ಲಪ್ಪ ಸ್ವಾತಿಗೆ ದಿನ ದೀಪ ಹಚ್ಚೋ ಹ್ಯಾಬಿಟ್ ಇದೆಯಂತೆ, ನಾನು ಹಚ್ಚಿದ್ನಲ್ಲ ಅದನ್ನ ಬಗ್ಗೆ ಮಾತಾಡ್ತಿದ್ವಿ ಅಂತ ಅಂದಾಗ, ಓ ಹೌದಾ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಹೇಳ್ತಾ ಇರ್ತಾಳೆ, ದಿನ ನೀನು ತಲೆ ಕೆಡಿಸ್ಕೋಬೇಡ, ನಾನೇನೇ ದೀಪ ಹಚ್ಚುತ್ತೀನಿ ಅಂತ ಅಂದಾಗ, ಇಲ್ಲ ನಾನೇ ಹಚ್ಚುತ್ತೀನಿ ಅಂತ ಸ್ವಾತಿವಾದ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ವಂಶಿ ಮುಂದೆ ಮತ್ತೆ ದುರ್ಗಾ ನಾಟಕ ಮಾಡಿಕೊಂಡು, ಸರಿ ಅಮ್ಮ ನಾನು ದೀಪ ಹಚ್ಚೋದು ನಿನಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ನೀನೇ ಹಚ್ಚು ಅಂತ ಅಂದಾಗ, ಇಲ್ಲ ಪರವಾಗಿಲ್ಲ ಅಮ್ಮ, ಸ್ವಾತಿ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನೀವೇ ಹಚ್ಚಿ ಅಂತ ಅಂದಾಗ, ಹೌದು ಅಮ್ಮ ನನಗೇನು ಬೇಜಾರಿಲ್ಲ, ಯಾರು ಹಚ್ಚಿದ್ರೇನು ಮನೆಗೆ ಒಳ್ಳೇದಾಗಬೇಕು ಅಂತ ಅಂದಾಗ, ನಾನು ಹೇಳಿಲ್ವಾ ಸ್ವಾತಿ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದಾಗ, ಅಷ್ಟಕ್ಕೂ ವಂಶಿಯವರು ನೀವೇನಕ್ಕೆ ಅವರು ನಿಮ್ಮ ಚಿಕ್ಕಮ್ಮ ಅಲ್ವಾ, ಅಮ್ಮ ಅಂತ ಅಂತೀರಾ ಅಂತ ಕೇಳಬೇಕಾದ್ರೆ, ಅವರು ಚಿಕ್ಕಮ್ಮನೇ ಆಗಿರ್ಬೋದು, ಆದರೆ ಎಲ್ಲ ಥರ ಪ್ರೀತಿನ ಕೊಟ್ಟಿದ್ದಾರೆ ಅಂತ ಅಂದಾಗ, ನೋಡ್ದಾ ನಿನ್ನ ಹೆಂಡ್ತಿ ಕೊನೆಗೂ ಸೊಸೆ ಬುದ್ಧಿ ತೋರಿಸ್ಬಿಟ್ಲು ಅಂತ ಅಂದಾಗ ಸ್ವಾತಿಗೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.